ಎಸ್ಡಿಪಿಐ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ 10 ಜನವರಿ 2026 ರಂದು ಶಹಾಪುರದ ಖಲೀಲ್ ಫಂಕ್ಷನ್ ಹಾಲ್ನಲ್ಲಿ ಪಕ್ಷದ ಸಮಾವೇಶವು ಯಶಸ್ವಿಯಾಗಿ ನಡೆಯಿತು. ಈ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಎಸ್ಡಿಪಿಐ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಜಾಹಿದ್ ಪಾಷಾ ಅವರು ಭಾಗವಹಿಸಿ ತಮ್ಮ ಭಾಷಣದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ಎಸ್ಆರ್ಐ ಬಗ್ಗೆ ವಿವರಿಸಿದರು. ಅವರು ಮಾತನಾಡುತ್ತಾ, ಈ ಸಿರು ಪ್ರಕ್ರಿಯೆ ಒಂದು ರೀತಿಯ ಬ್ಯಾಕ್ಡೋರ್ ಸಿಎಎ ಎನ್ಆರ್ಸಿ ಆಗಿದೆ. ಆದರೆ ಇಂತಹ ಕಾನೂನುಗಳು ಮತ್ತು ನೀತಿಗಳಿಂದ ಭಯಪಡಬೇಕಾದ ಅಗತ್ಯವಿಲ್ಲ. ನಾವು ಇದನ್ನು ತಿಳಿದುಕೊಳ್ಳಬೇಕು, ಅರ್ಥಮಾಡಿಕೊಳ್ಳಬೇಕು ಮತ್ತು ಕಾನೂನಿನ ಮೂಲಕ ಸರಿಯಾಗಿ ಪರಿಹರಿಸಿಕೊಳ್ಳಬೇಕು ಎಂದು ಹೇಳಿದರು. ಇದಕ್ಕಾಗಿ ಎಸ್ಡಿಪಿಐ ಕಾರ್ಯಕರ್ತರು ಮತ್ತು ಜನರು ಜಾಗೃತರಾಗಬೇಕೆಂದು ಕರೆ ನೀಡಿದರು. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಅಬ್ದುಲ್ ರಹೀಂ ಪಟೇಲ್ ಅವರು ಭಾಗವಹಿಸಿ ಚುನಾವಣಾ ವಿಷಯಗಳ ಕುರಿತು ಸವಿಸ್ತಾರವಾಗಿ ಮಾತನಾಡಿ ಸಾರ್ವಜನಿಕರನ್ನು ಪ್ರೇರೇಪಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಯಾದಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಮೀರ್ ಅಹ್ಮದ್ ಅವರು ಪ್ರಸ್ತಾವನೆ ಪ್ರೊಫೈಸ್ ನೀಡಿದರು. ಜಿಲ್ಲಾ ಅಧ್ಯಕ್ಷ ಸೈಯದ್ ಇಶಾಕ್ ಹುಸೈನ್ ಖಾಲಿದ್ ಅವರು ಕಾರ್ಯಕ್ರಮದ ಸಮಾಪನ ಭಾಷಣ ಮಾಡಿ ಸಮಾವೇಶಕ್ಕೆ ಅಂತ್ಯವನ್ನು ನೀಡಿದರು. ಈ ಸಮಾವೇಶದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು, ಸದಸ್ಯರು, ಹಿತೈಷಿಗಳು, ಮಹಿಳೆಯರು ಮತ್ತು ಶಹಾಪುರದ ವಿವಿಧ ಭಾಗಗಳಿಂದ ಆಗಮಿಸಿದ ಹಲವಾರು ಜನರು ಭಾಗವಹಿಸಿದ್ದರು.